ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಕಾಸಿಮಪ್ಪ ಗುಂಜಳ್ಳಿ. ವೆಲ್ಕಮ್ ಟು ರಿಯಲ್ ಕಾಂಪಿಟೇಟಿವ್ ಅಕಾಡೆಮಿ ಇಂಡಿಯಾ. ಆತ್ಮೀಯ ಸ್ಪರ್ಧಾ ಮಿತ್ರರೇ, ಇವತ್ತಿನ ಅವಧಿಯಲ್ಲಿ ಭಾರತೀಯ ಸಂವಿಧಾನದ ಪರಿಚಯ, ಇದು ಭಾರತೀಯ ಸಂವಿಧಾನದ ರಚನೆಗಿಂತಲೂ ಮುಂಚೆನೇ ಯಾವೆಲ್ಲ ಅಂಶಗಳನ್ನು ನಾವು ತಿಳ್ಕೋಬೇಕಂತೇಳಿ ಇವತ್ತಿನ ಅವಧಿಯಲ್ಲಿ ಭಾರತೀಯ ಸಂವಿಧಾನದ ಪರಿಚಯ ಎನ್ನುವಂಥ ಒಂದು ವಿಷಯದ ಕುರಿತು ಸುಮಾರು ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ನಿಮ್ಮೊಂದಿಗೆ ಚರ್ಚೆ ಮಾಡಲಿದ್ದೇನೆ. ನೋಡೋಣ ಮೊದಲನೇ ಪ್ರಶ್ನೆ ಏನಿದೆ ಅಂತೇಳಿ. ಎಸ್, ಭಾರತೀಯ ಸಂವಿಧಾನ ಯಾವ ದಿನ ಜಾರಿಯಾಯಿತು ಅಂತೇಳಿ? ಆಗಸ್ಟ್ 15 ಅಲ್ಲ, ಜನವರಿ 26, ನವೆಂಬರ್ 26, ಅಕ್ಟೋಬರ್ 2. ಅಕ್ಟೋಬರ್ 2 ಇದನ್ನು ಈಸಿಯಾಗಿ ಎಲಿಮಿನೇಟ್ ಮಾಡ್ಬೋದು. ಆಗಸ್ಟ್ 15 ಇದನ್ನು ಕೂಡ ಎಲಿಮಿನೇಟ್ ಮಾಡ್ಬೋದು. ಈಗ ನಮಗೆ ಜನವರಿ 26, 1950 ಎನ್ನುವಂಥ ಆಯ್ಕೆ ಬಿ ಏನಿದೆಯಲ್ಲ, ಇದು ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡೋಣ. ಎಸ್, ನೋಡ್ತಾ ಇದ್ರಿ. ಮುಂದಿನ ಪ್ರಶ್ನೆ ಏನಿದೆ? ಭಾರತದ ಸಂವಿಧಾನವನ್ನು ಯಾರು ರಚಿಸಿದರು? ಸಂಸತ್ತು. ನೋಡ್ರಿ, ಭಾರತದ ಸಂವಿಧಾನವನ್ನು ಯಾರು ರಚಿಸಿದ್ರು ಅಂತೇಳಿ ಆಗುತ್ತದೆ. ಎಸ್ಪೆಷಲಿ ಈ ಒಂದು ಪ್ರಶ್ನೆ ವ್ಯಕ್ತಿಗೆ ಸಂಬಂಧಪಡ್ತಕ್ಕಂಥದ್ದು. ಯಾರು ಅಂತೇಳಿ ಬಂದಾಗ ವ್ಯಕ್ತಿಯನ್ನ ಪ್ರತಿನಿಧಿಸುವಂತಹ ಅದು ಆ ಒಂದು ಪದ, ಅದು ಯಾರು ಅಂತೇಳಿ. ಯಾವುದು ಅಂತ ಹೇಳಿದ್ರೆ ಭಾರತದ ಸಂವಿಧಾನವನ್ನು ಯಾವ ಸಭೆ ರಚಿಸಿತು ಅಂತೇಳಿ ಇದಕ್ಕೆ ಸೂಕ್ತವಾದ ಪ್ರಶ್ನೆ. ದಯವಿಟ್ಟು ಇದನ್ನ ರೆಕ್ಟಿಫೈ ಮಾಡ್ಕೋರಿ. ಸಂಸತ್ತು, ಸಂವಿಧಾನ ಸಭೆ, ರಾಷ್ಟ್ರಪತಿನೂ ಅಲ್ಲ, ಸುಪ್ರೀಂ ಕೋರ್ಟನೂ ಅಲ್ಲ. ಭಾರತದ ಸಂವಿಧಾನವನ್ನು ರಚನೆ ಮಾಡಲು ಪೂರಕವಾದಂತಹ ಸಭೆ ಸಂವಿಧಾನ ಸಭೆ ಅಂತೇಳಿ ಹೇಳ್ಬೋದು. ಸಂವಿಧಾನ ಸಭೆ ಇದು ಸರಿಯಾದಂಥ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಎಸ್, ಭಾರತೀಯ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಮಹಾತ್ಮ ಗಾಂಧಿಯವರು ಸಂವಿಧಾನಕ್ಕೂ ಮಹಾತ್ಮ ಗಾಂಧೀಜಿಯವರಿಗೂ ಯಾವುದೇ ಒಂದು ಸಂಬಂಧನೇ ಇಲ್ಲ. ಎಸ್ಪೆಷಲಿ ಭಾರತೀಯ ಸಂವಿಧಾನ ರಚನೆಯಲ್ಲಿ ಮಹಾತ್ಮ ಗಾಂಧೀಜಿಯವರ ಪಾತ್ರ ಏನೇನೂ ಇಲ್ಲ. ಹಾಗಾಗಿ ಈ ಒಂದು ಆಪ್ಷನ್ ಎ ಅನ್ನು ಕೈಬಿಡಲಾಗುತ್ತೆ. ಜವಾಹರ್ಲಾಲ್ ನೆಹರು, ನೆಕ್ಸ್ಟು BR ಅಂಬೇಡ್ಕರ್, ರಾಜೇಂದ್ರ ಪ್ರಸಾದ್. ಈ ಮೂರು ಆಯ್ಕೆಗಳಲ್ಲಿ ನಮ್ಮ ಉತ್ತರವನ್ನು ಹುಡುಕಬೇಕು ನಾವು. ಜವಾಹರ್ಲಾಲ್ ನೆಹರುನಲ್ಲ, ಡಾಕ್ಟರ್ BR ಅಂಬೇಡ್ಕರ್ ಅವರು ಸಂವಿಧಾನವನ್ನು ಭಾರತೀಯ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು. ಭಾರತೀಯ ಸಂವಿಧಾನದ ಕರಡು ಸಮಿತಿ ಅಧ್ಯಕ್ಷರಾದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಆಯ್ಕೆ ಸಿ ಸರಿಯಾದಂಥ ಉತ್ತರ. ಮುಂದಿನ ಪ್ರಶ್ನೆ ನೋಡಿ. ರೈಟ್. ಭಾರತೀಯ ಸಂವಿಧಾನದ ಮೂಲ ತತ್ವ ಯಾವುದು? ರಾಜತಂತ್ರ ಅಲ್ಲ, ಪ್ರಜಾಪ್ರಭುತ್ವ, ಏಕಾಧಿಪತ್ಯ ಅಲ್ಲ, ಸೈನಿಕಾಡಳಿತ ಅಲ್ಲ. ಸರಿಯಾದಂಥ ಉತ್ತರ ಪ್ರಜಾಪ್ರಭುತ್ವ ಎನ್ನುವಂಥ ಒಂದು ಅಂಶ ಭಾರತೀಯ ಸಂವಿಧಾನದ ಮೂಲ ತತ್ವ. ಆಯ್ಕೆ ಬಿ ಸರಿಯಾದಂಥ ಉತ್ತರ. ನೆಕ್ಸ್ಟು ಮುಂದಿನ ಪ್ರಶ್ನೆ. ಭಾರತದ ಸಂವಿಧಾನವು ವಿಶ್ವದ ಎಷ್ಟು ದೊಡ್ಡ ಲಿಖಿತ ಸಂವಿಧಾನಗಳಲ್ಲಿ ಒಂದು? ಎಸ್, ಈಗ ವಿಶ್ವದಲ್ಲಿ ಸುಮಾರು ದೇಶಗಳು ಅವರದ್ದೇ ಆದಂಥ ಸಂವಿಧಾನವನ್ನು ಲಿಖಿತ ರೂಪದಲ್ಲಿ ದಾಖಲಿಸಿಕೊಂಡಿದ್ದಾರೆ. ಆ ಒಂದು ಸಂವಿಧಾನಗಳಲ್ಲಿ ನಮ್ಮ ಭಾರತೀಯ ಸಂವಿಧಾನ ಎಷ್ಟನೆಯ ದೊಡ್ಡ ಲಿಖಿತ ಸಂವಿಧಾನ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ, ಅತಿ ಚಿಕ್ಕದು, ಎರಡನೇ ದೊಡ್ಡದು, ಅತಿ ದೊಡ್ಡದು, ಮೂರನೇ ದೊಡ್ಡದು ಅಂತ ಹೇಳಿದ್ರೆ ಭಾರತದ ಸಂವಿಧಾನವು ವಿಶ್ವದ ಹಲವಾರು ಲಿಖಿತ ಸಂವಿಧಾನಗಳಲ್ಲಿ ಅತಿ ದೊಡ್ಡ ಸಂವಿಧಾನ. ಆಯ್ಕೆ ಸಿ ಸರಿಯಾದಂಥ ಉತ್ತರ. ನೆಕ್ಸ್ಟ್ ಮುಂದಿನ ಪ್ರಶ್ನೆ.
ಸಂವಿಧಾನದ ಪ್ರಸ್ತಾವನೆ ವಿ ದ ಪೀಪಲ್ ಆಫ್ ಇಂಡಿಯಾ. ಎಸ್, ಸಂವಿಧಾನದ ಪ್ರಸ್ತಾವನೆ ವಿ ದ ಪೀಪಲ್ ಆಫ್ ಇಂಡಿಯಾ ಎಂದು ಆರಂಭವಾಗುತ್ತದೆ. ಇದರ ಅರ್ಥ ಏನು ಕೇಳಿದಾರೆ ನೋಡ್ರಿ. ಪ್ರಶ್ನೆ ಹೆಂಗೆ ಕೇಳ್ಬೋದು ಅಂತ ಹೇಳಿದ್ರೆ ಪರೀಕ್ಷೆಯಲ್ಲಿ, ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಂವಿಧಾನದ ಪ್ರಸ್ತಾವನೆ ಈ ಕೆಳಗಿನಂತೆ ಪ್ರಾರಂಭವಾಗುತ್ತದೆ ಅಂತ ಕೇಳಬಹುದು. ಇಲ್ಲ, ಸಂವಿಧಾನದ ಪ್ರಸ್ತಾವನೆ ವಿ ದ ಪೀಪಲ್ ಆಫ್ ಇಂಡಿಯಾ ಎಂದು ಪ್ರಾರಂಭವಾಗುತ್ತದೆ. ಹಾಗಾದರೆ ಇದರ ಅರ್ಥ ಏನು? ಸರ್ಕಾರವೇ ಶ್ರೇಷ್ಠ ಅಲ್ಲ, ಜನರೇ ಶ್ರೇಷ್ಠ, ನ್ಯಾಯಾಲಯವೇ ಶ್ರೇಷ್ಠ ಅಲ್ಲ, ರಾಜ್ಯವೇ ಶ್ರೇಷ್ಠ ಅಲ್ಲ. ಎಸ್, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿದ್ರ ಇಲ್ಲಿ ಜನರೇ ಶ್ರೇಷ್ಠ ಅಂತೇಳಿ ಅರ್ಥ. ಸಂವಿಧಾನದ ಪೂರ್ವ ಪೀಠಿಕೆಯಲ್ಲಿ ಹೇಳ್ತಾರೆ ಇದನ್ನ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತೇಳಿ ಸಂವಿಧಾನ ಪ್ರಸ್ತಾವನೆ ಪ್ರಾರಂಭವಾಗುತ್ತೆ. ನೆಕ್ಸ್ಟ್ ನೋಡಿ, ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಯಾವ ಭಾಗದಲ್ಲಿದ್ದಾವ? ಭಾಗ 1ರಲ್ಲಿದ್ದಾವ, 2ರಲ್ಲಿದ್ದಾವ, 3ರಲ್ಲಿದ್ದಾವ, 4ರಲ್ಲಿದ್ದಾವ? ಯಾವುದರಲ್ಲಿದ್ದಾವ? ನೆನ್ಪಿಡಬೇಕು, ಇದು ಅತಿ ಮುಖ್ಯ ಹಾಗೂ ಸುಲಭವಾದಂಥ ಪ್ರಶ್ನೆ. ಭಾರತೀಯ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು ಭಾಗ 3ರಲ್ಲಿ ಅಡಕವಾಗಿವೆ. ಭಾಗ 3ರಲ್ಲಿ ಕಂಡು ಬರ್ತವೆ ಮೂಲಭೂತ ಹಕ್ಕುಗಳು. ನೆಕ್ಸ್ಟ್ ನೋಡಿ, ಎಸ್, ಭಾರತೀಯ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಎಷ್ಟು ಪ್ರಮುಖ ಆದರ್ಶಗಳಿವೆ? ಎಸ್, ಸುಮಾರು 5 ಆದರ್ಶಗಳಿದಾವೆ. ನೆಕ್ಸ್ಟು 9ನೇ ಪ್ರಶ್ನೆ, ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು? ಎಸ್ ನೋಡ್ರಿ, 26 ನವೆಂಬರ್ 1949 ಮೊದಲನೇ ಆಯ್ಕೆ ಸರಿಯಾದಂಥ ಆಯ್ಕೆ. ನವೆಂಬರ್ 26, 1949ರಂದು ನಮ್ಮ ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿದಂತಹ ದಿನ. ಕೊನೆಯ ಪ್ರಶ್ನೆ ಈ ಒಂದು ಅವಧಿಯಲ್ಲಿ, ಭಾರತ ಯಾವ ರೀತಿಯ ಗಣರಾಜ್ಯ ಅಂತ ಕೇಳಿದ್ದಾರೆ? ಧರ್ಮರಾಜ್ಯ, ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯ, ರಾಜತಂತ್ರ ಅಲ್ಲ, ಏಕಪಕ್ಷಾಡಳಿತ ಅಲ್ಲ, ಧರ್ಮರಾಜ್ಯನೂ ಅಲ್ಲ. ಸರಿಯಾದಂಥ ಉತ್ತರ ನಮ್ಮ ಭಾರತೀಯ ಸಂವಿಧಾನ ಸಮಾಜವಾದಿ, ಧರ್ಮ ನಿರಪೇಕ್ಷ, ಪ್ರಜಾಸತ್ತಾತ್ಮಕ ಗಣರಾಜ್ಯ. ಓಕೆ ಆತ್ಮರೇ, ಈ 10 ಪ್ರಶ್ನೆಗಳು ಕೂಡ ನೀವು ನಿಮ್ಮ ಒಂದು ಹಿಂದೆ ನಡೆದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿದ್ರೆ ಒಂದಲ್ಲ ಒಂದು ಪ್ರಶ್ನೆಗಳು 100% ಇರುತ್ತೆ. ಓಕೆ, ಎಲ್ರಿಗೂ ನಮಸ್ಕಾರ.